ಅಲ್ಲ ನಾವೇನ್ ಮಾಡಿದ್ವಿ, ಇನ್ನು ಏನೋ ಮಾಡ್ಬೇಕು. ನನ್ನ ಮತ್ತೆ ಅಜಿತ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಗೊತ್ತಿದ್ರು ಅವನ ಜೊತೆ ಮದ್ವೆ ಆಗ್ಬಿಟ್ಟು ಬಂದಿಯಲ್ಲ, ಅದನ್ನೆಲ್ಲ ಯಾಕೆ ಮುಚ್ಚಿಟ್ಟೆ ಭೂಮಿ? ಈಗ ನೋಡಿದ್ರೆ ಭೂಮಿ, ನಿಮ್ಮ ಅಮ್ಮನಿಂದಾನೇ ಈ ವಿಷಯ ಇಬ್ರು ಮುಚ್ಚಿಟ್ಟಿದ್ದೀರಾ. ಯಾಕೆ ಈ ವಿಷಯನ ಇಬ್ರು ಗುಟ್ಟಾಗಿಟ್ಟಿದ್ರಿ? ಓ ಅಂದ್ರೆ ನನ್ ತಮ್ಮನ ನೀನು ಮದ್ವೆ ಆಗಿಲ್ಲ, ನೀನೇ ತಾಳಿ ಕಟ್ಕೊಂಡು ಸುಳ್ಳು ಹೇಳ್ಕೊಂಡು ನಮ್ಮ ಮನೆಗೆ ಬಾಡ್ಗೆ ಸೂಸಿಯಾಗಿ ಬಂದು ಸೇರ್ಕೊಂಡಿದ್ಯಾ? ಹೇಳಿ, ನಿಜ ಹೇಳಿ ಇಬ್ರು. ಓ ಏನು ಕೋರ್ಟ್ ಹೊರಗಡೆ ನೀವೆಲ್ಲರೂ ಜಡ್ಜ್ಗಳಾಗೋಗಿದ್ದೀರಾ? ಈಗ ನಮ್ಮನ್ನ ನೀವು ಕಟ್ಕಟೆಯಲ್ಲಿ ನಿಲ್ಸಿ ಪ್ರಶ್ನೆಗಳು ಮಾಡೋ ತರ ಪ್ರಶ್ನೆ ಮಾಡ್ತಿದ್ದೀರಲ್ಲ? ಅಲ್ಲ, ಕೋರ್ಟ್ ಅಲ್ಲಿ ಒಬ್ಬ ಲಾಯರ್ ಆಗಿ ಕೇಳಕ್ ಆಗದಿರೋ ಪ್ರಶ್ನೆನ ಇವತ್ತೊಂದು ಕುಟುಂಬದವರಾಗಿ ಕೇಳ್ತಾ ಇದೀವಿ. ಇದಕ್ಕೆ ನೀವಿಬ್ರು ಉತ್ತರ ಕೊಡ್ಲೇಬೇಕು. ಸರಿ, ಹಾಗಾದ್ರೆ ನಿಮ್ ಪ್ರಶ್ನೆಗಳೇನೇ ಇದ್ರು ಕೇಳಿ, ಅದನ್ನು ನಾನು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ. ಕೇಳಿ, ನಿಮ್ಗೇನೇ ಪ್ರಶ್ನೆ ಇದ್ರು ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನೀನ್ ಉತ್ತರ ಕೊಡೋದ್ ಬೇಕಾಗಿಲ್ಲ, ಅವಳು ಉತ್ತರ ಕೊಡ್ಬೇಕು. ಅವಳು ಯಾಕೆ ಈ ವಿಷಯನ ಅವಳ ತಾಯಿಯಿಂದ ಮುಚ್ಚಿಟ್ಟಿದ್ಲು ಹೇಳೋದನ್ನ. ನನ್ ಸಾಹೇಬ್ರನ್ ಮದ್ವೆ ಆದಾಗ ಅಮ್ಮ ಜೈಲಲ್ಲಿದ್ಲು, ಅದು ಅಪ್ಪನ್ ಕೊಲೆ ಕೇಸಿನ ಆರೋಪದ ಮೇಲೆ. ಅಮ್ಮ ಈಗ್ಲೂ ಆ ನೋವಿಂದ ಹೊರಗಡೆ ಬಂದಿಲ್ಲ. ಅಂತ ಸಮಯದಲ್ಲಿ ಹೋಗಿ ಅಮ್ಮನ ಹತ್ರ ನನ್ ಸಾಹೇಬ್ರನ್ ಮದ್ವೆ ಆಗಿದ್ದೀನಿ ಅಂತ ಹೇಳಿದ್ರೆ ಅಮ್ಮಂಗ್ ನಿಜಕ್ಕೂ ಅದು ದೊಡ್ಡ ಶಾಕ್ ಆಗ್ತಿತ್ತು. ಯಾಕಮ್ಮ, ಇವತ್ ನಿಮ್ಮ ಅಮ್ಮಂಗ್ ಗೊತ್ತಾದಾಗ ಶಾಕ್ ಆಗ್ಲಿಲ್ವಾ ಅವರು? ಹೌದು, ಅಮ್ಮಂಗ್ ತುಂಬಾನೇ ಶಾಕ್ ಆಯ್ತು. ಆದ್ರೆ ಅಮ್ಮಂಗ್ ತಿಳಿಸಿ ಹೇಳಿದ್ಮೇಲೆ ಅವಳು ಅರ್ಥ ಮಾಡ್ಕೊಂಡ್ಲು. ಹೌದಲ್ವಾ? ಇವತ್ ಅರ್ಥ ಮಾಡ್ಕೊಂಡ್ರು ತಾನೆ? ಇವತ್ ಅರ್ಥ ಮಾಡ್ಕೊಂಡವ್ರಿಗೆ ಅವತ್ತೇ ನಡೆದಿರೋ ಎಲ್ಲಾ ವಿಷಯನೂ ಹೇಳಿದಿದ್ರೆ ಅರ್ಥ ಮಾಡ್ಕೋತಿರ್ಲಿಲ್ವಾ? ಹೇಳು ಭೂಮಿ. ಅತ್ತೆ, ಇವತ್ತಿಗೆ ನಾನು ನೀವು ನನ್ ಮುತ್ತಿನ ಸೊಸೆ ಅಲ್ವಾ? ಯಾರನ್ ಬೇಕಾದ್ರೂ ಎದುರಾಕೊಳ್ಳೋಷ್ಟು ಪ್ರೀತಿ, ನಂಬಿಕೆ, ಮಮಕಾರ ನನ್ ಮೇಲೆ ಅಲ್ವಾ ಅತ್ತೆ? ಆದ್ರೆ ನಾನ್ ನಿಮ್ ಮಗನ್ ಮದ್ವೆ ಆಗಿ ಬಂದಿದ್ದ ದಿವ್ಸ ಇದೇ ಪ್ರೀತಿ, ನಂಬಿಕೆ, ಮಮಕಾರ ಇತ್ತ ನನ್ ಮೇಲೆ? ಹೇಳಿ ಅತ್ತೆ, ಇತ್ತ? ಇಷ್ಟು ಧೈರ್ಯ ನನಗೆ? ಈ ಹುಡುಗಿನ ಮದುವೆ ಆದ ತಕ್ಷಣ ಅಪ್ಪ ಅಮ್ಮ ಮನೆಯವರು ಎಲ್ರೂ ಎದುರಾಕೊಳ್ಳೋಷ್ಟು ದೊಡ್ಡದಾಗ್ತಿದ್ಯಾ ನೀನು? ಇದು ನಿನ್ನ ಮನೆ, ನೀನ್ ಒಳಗ್ ಬರ್ಬೋದು. ಇವಳಿಗೆ ಈ ಮನೇಲಿ ಪ್ರವೇಶ ಇಲ್ಲ. ದೇವ್ರ ದೀಪ ಹಚ್ಚೋದಕ್ಕೆ ಹೇಳ್ದೆ ಅಂದ್ ಮಾತ್ರಕ್ಕೆ ನಾನು ನಿನ್ನ ಸೊಸೆ ಅಂತ ಒಪ್ಕೊಂಡಿದ್ದೀನಿ ಅಂತ ಅನ್ಕೋಬೇಡ. ನೀನು ನನ್ನ ಮಗನ ಹೆಂಡತಿ ಅಂತ ಮಾತ್ರ ಒಪ್ಕೊಂಡಿದ್ದೀನಿ. ದಿನಗಳು ಕಳೆದಾಗೆ ಅಲ್ವಾ ಅತ್ತೆ ನೀವು ನನ್ನ ಸೊಸೆ ಅಂತ ಒಪ್ಕೊಂಡಿದ್ದು? ನಿಮ್ ಹಾಗೆ ಅತ್ತೆ, ನನ್ನ ಅಮ್ಮನು ನನ್ ಮದ್ವೆ ಆದಾಗ ನಮ್ಮನ್ನ ಒಪ್ಕೊಳ್ಳೋ ಮನಸ್ಥಿತಿಲಿ ಇರ್ಲಿಲ್ಲ. ಅತ್ತೆ, ನಿಮ್ಗೂ ಒಬ್ಳು ಹೆಣ್ಮಗಳು ಇದ್ದಾಳೆ. ದುಡ್ಡು ಸಾಹೇಬ್ರೆ, ನಿಮ್ಗೂ ಒಬ್ಳು ಮಗಳಿದ್ದಾಳೆ, ದೇವಿಯಾನಿ ಅಮ್ಮ. ನನ್ನನ್ನ ನೀವು ಬಾಯಿ ತುಂಬಾ ಮಗಳೇ ಅಂತ ಕರಿತೀರಾ. ನೀವೇ ಹೇಳಿ, ಒಬ್ಬ ಹೆತ್ತ ತಾಯಿಗೆ ತನ್ನ ಮಗಳು ಮದ್ವೆ ನೋಡ್ಬೇಕು ಅನ್ನೋ ಆಸೆ ಇರಲ್ವಾ? ನನ್ ಸಾಹೇಬ್ರನ್ ಮದ್ವೆ ಆದಾಗ ನನ್ ತಾಯಿ ಜೈಲಲ್ಲಿದ್ಲು. ಒಬ್ಬ ಕೊಲೆ ಆರೋಪಿ ಮಗಳನ್ನ ಶ್ರೀಮಂತರು ಮದ್ವೆ ಆಗ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಯಾವ ತಾಯಿಗ್ ತಾನೆ ಹತ್ತಾರು ಪ್ರಶ್ನೆ ಹುಟ್ಟಲ್ಲ, ಗಾಬರಿ ಆಗಲ್ಲ? ನೀವೇ ಹೇಳಿ. ಹೇಳಿ ಅತ್ತೆ, ಇರೋ ಒಬ್ಳು ಮಗಳನ್ನ ಮದ್ವೆ ಮಾಡ್ಕೊಟ್ಟಾಯ್ತು. ಅವಳ ಜೀವನ ಮನೇಲಿ ಹೇಗೋ ಏನು ಅನ್ನೋ ಕೊರಗಿರಲ್ವಾ? ಮಗಳನ್ ಮದ್ವೆ ಮಾಡ್ಕೊಟ್ಮೇಲೆ ಇನ್ ನನ್ನ ಬಾಳೇನು? ಕತ್ಲೆ ಕೋಣೆಲೆ ನನ್ ಇಡೀ ಬಾಳ್ನ ಕಳೆದು ಬಿಡ್ಬೇಕು ಅನ್ನೋ ಭಯ ಇರಲ್ವಾ ಅಮ್ಮಂಗೆ? ಈಗಲೇ ನನ್ನಮ್ಮ ಸಾಕಷ್ಟು ನೊಂದು ಬಿಟ್ಟಿದ್ದಾಳೆ. ಅವಳಿಗೆ ಇನ್ನಷ್ಟು ನೋವು ಕೊಡೋದಕ್ಕೆ ನಾನ್ ತಯಾರಿಲ್ಲ. ನೋಡಿ, ಇದು ಒಂದೇ ಕಾರಣಕ್ಕೆ ನಾನು ಸಾಹೇಬ್ರು ಮದ್ವೆ ಆಗಿರೋ ವಿಷಯನ ಮುಚ್ಚಿಟ್ಟಿತ್ತು ಅಷ್ಟೇ. ಇದೆಲ್ಲ ನಿಮ್ಗೆ ಇಷ್ಟು ನೋವು ಕೊಡುತ್ತೆ ಅನ್ನೋ ವಿಷಯ ನನಗ್ ಗೊತ್ತಿರ್ಲಿಲ್ಲ. ಈಗ ನನ್ ಕೈ ಮುಗ್ದು ಕೇಳ್ತಾ ಇದ್ದೀನಿ, ನಿಮ್ಗೆಲ್ಲ ನೋವು ಕೊಟ್ಟಿರೋದಕ್ಕೆ ನೀವ್ ಏನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸಕ್ ತಯಾರಾಗಿದ್ದೀನಿ. ಸಾಕಾ ಅಥವಾ ಇನ್ನೂ ಏನಾದ್ರು ಪ್ರಶ್ನೆ ಇದೆಯಾ ನಿಮಗೆ ಕೇಳೋದಕ್ಕೆ? ಕೇಳಿ, ಅದಕ್ಕೂ ಉತ್ತರ ಕೊಡ್ತೀವಿ. ನನಗಿದೆ, ನಿಮ್ಮನ್ನ ನೋಡ್ದಾಗ್ಲೆಲ್ಲ ನೀವ್ ನಿಜಕ್ಕೂ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ್ ಬಂದಿದ್ರ ಅಂತ ಅನ್ಸೋದೇ ಇಲ್ಲ. ಒಂದ್ಸಲಿ ಅಲ್ಲ, 2 ಸಲಿ ಅಲ್ಲ, ಪದೇ ಪದೇ ನೀವಿಬ್ರು ನಿಜಕ್ಕೂ ಗಂಡ ಹೆಂಡತಿ ಅಂತ ಡೌಟ್ ಆಗುತ್ತೆ. ನಿಜ ಹೇಳು ಭೂಮಿ, ಇಲ್ಲಾಂದ್ರೆ ನಿನ್ ತಾಯಿ ಮೇಲೆ ಆಣೆ. ನಟಿಸೋ ಸಂಬಂಧ ಯಾವತ್ತೂ ಶಾಶ್ವತ ಅಲ್ಲ ಅನ್ನೋದು ನನಗೂ ಚೆನ್ನಾಗ್ ಗೊತ್ತು. ನಮ್ ಸಾಹೇಬ್ರು ನಮ್ ಮದ್ವೆ ಆಗಿ ಬಂದ್ಮೇಲೆ ನೀವೆಲ್ಲ ನನ್ಗೆ ಎಷ್ಟು ಕಷ್ಟ ಕೊಟ್ಟಿದ್ದೀರಾ, ಅದನ್ನ ನಾನು ಯಾಕೆ ಸಹಿಸ್ಕೊಂಡಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾ? ಅಂಜನಾ, ನೀನು ಸಾಹೇಬ್ರನ್ನ ಇಷ್ಟಪಟ್ಟೆ, ಆದ್ರೆ ಸಾಹೇಬ್ರು ಯಾವತ್ತೂ ನಿನ್ನ ಇಷ್ಟಪಡ್ಲಿಲ್ಲ. ಆದ್ರೆ ನಮ್ ವಿಷಯದಲ್ಲಿ ನಾನು ಸಾಹೇಬ್ರು ಪರಸ್ಪರ ಇಷ್ಟಪಟ್ಟು ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿದ್ದೀವಿ. ಇವತ್ತಿಗೂ ನೀನು ಈ ಸಂಬಂಧನ ಒಪ್ಕೊಳಕ್ ತಯಾರಿಲ್ಲ ಅಲ್ಲ ಅಂಜನಾ?
ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಇಂಥ ಪರಿಸ್ಥಿತಿಲೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಅದ್ರಲ್ಲೂ ನನ್ನ ತಾಯಿ ಮೇಲೆ ಆಣೆ ಮಾಡ್ತೀಯಾ? ನನಗೂ ಈ ಗುಟ್ಟು ಮನಸ್ಸಲ್ಲಿ ಇಟ್ಕೊಂಡು ಸಾಕಾಗಿ ಹೋಗಿದೆ. ಸಾಹೇಬ್ರೆ, ಇವತ್ತು ಸತ್ಯ ಹೇಳೋ ಸಮಯ ಬಂತು. ಅತ್ತೆ, ನನ್ನ ಮತ್ತೆ ಸಾಹೇಬ್ರ ಮದುವೆ. ಇನ್ನೇನು ಮಾತಾಡ್ಬೇಡ ನೀನು. ಎಷ್ಟೇ ಹೇಳಿದ್ರು ಅರ್ಥ ಆಗ್ಬೇಕು ಅನ್ನೋರ್ಗ್ ಮಾತ್ರನೇ ಅರ್ಥ ಆಗದು. ನಾವ್ ಯಾರನ್ನು ತುಂಬಾ ಕನ್ವಿನ್ಸ್ ಮಾಡ್ಕೊಂಡು ಜೀವನ ನಡ್ಸಕ್ ಆಗಲ್ಲ. ನಿಮ್ಗಳಿಗೆ ನಾನು ಭೂಮಿ ಮನೇಲಿ ಇರೋದು ತೊಂದ್ರೆ ಅನ್ನೋದಾದ್ರೆ ನಾನು ಭೂಮಿ ಮನೇಲೇ ಇರೋದು. ನಾವು ಸಪರೇಟ್ ಮನೆ ಮಾಡ್ಕೊಂಡು ಹೋಗ್ತೀವಿ. ಭೂಮಿ, ಸಾರಿ ಭೂಮಿ, ನೀನ್ ಏನು ಅಂತ ಗೊತ್ತಿದ್ರು ಎಲ್ರ ತರ ನಾನು ನಿಮ್ಮೇಲೆ ಅನುಮಾನ ಪಟ್ಟು ನಿನಗ್ ಬೇಜಾರಾಗೋತಿ ರೀತಿ ನಡ್ಕೊಂಡ್ಬಿಟ್ಟೆ. ತಪ್ಪು ತಿಳ್ಕೊಬೇಡ. ನೀನ್ ಈ ವಿಷಯನ ಮುಚ್ಚಿಟ್ಟಿರೋದ್ರ ಹಿಂದೆ ಒಂದ್ ಒಳ್ಳೆ ಕಾರಣ ಇರುತ್ತೆ ಅಂತ ನಾನು ಅರ್ಥ ಮಾಡ್ಕೋಬೇಕಿತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭೂಮಿ. ನೀನ್ ಅಳ್ಬೇಡ, ನಿನ್ ಜೊತೆ ನಾನಿದ್ದೀನಿ ಭೂಮಿ. ಯಾರ್ ನಿನ್ನ ಒಪ್ಕೊಳ್ಳಿ ಬಿಡ್ಲಿ, ನೀನು ನನ್ನ ಮಗನ್ ಹೆಂಡತಿ, ನಮ್ಮ ಮನೆ ಸೊಸೆ. ನಾನ್ ನಿನ್ನ ಮನೆಗ್ ಕರ್ಕೊಂಡು ಹೋಗ್ತೀನಿ. ಅಜಿತಾ ಬಾ. ಅಲ್ಲ, ನಿನ್ಗೆ ತಲೆ ನೆಟ್ಟಿಗಿದ್ಯೋ ಇಲ್ವೋ ಅಂತ. ನಮ್ಮ ಮದ್ವೆ ಯಾವ ಕಂಡೀಷನ್ ಅಲ್ಲಿ ಆಯ್ತು, ಯಾತಕ್ಕಾಯ್ತು ಅಂತ ನಿಂಗೆಲ್ಲ ಗೊತ್ತು ತಾನೆ. ಹಾಗಿದ್ರು ಕೋರ್ಟ್ ಮುಂದೆ ನಮ್ಮ ಕಾಂಟ್ರಾಕ್ಟ್ ಮದ್ವೆ ಬಗ್ಗೆ ಮನೆಯವ್ರಿಗೆಲ್ಲ ಹೇಳೋದಕ್ಕೆ ಹೋಗಿದ್ಯಲ್ಲ. ಆದ್ರೆ ನಾನೇನ್ ಹೇಳಿಲ್ವಲ್ಲ ಬಿಡಿ. ನಾನ್ ತರ್ದಿದ್ದಕ್ಕಾಯ್ತು, ಇಲ್ಲ ಅಂದ್ರೆ ಪ್ಲೀಸ್ ಸಾಹೇಬ್, ಪ್ಲೀಸ್ ನೋಡಿ, ಮೊದ್ಲೇ ನನ್ನ ಅಮ್ಮಂಗ್ ಬೇಲ್ ಸಿಕ್ಕಿಲ್ಲ ಅನ್ನೋ ನೋವಲ್ಲಿದ್ದೀನಿ ನಾನು. ನನಗೂ ನೋವಿದೆ. ಹಾಗಂತ ನಮ್ ಕಾಂಟ್ರಾಕ್ಟ್ ಮದ್ವೆ ಬಗ್ಗೆ ನೀನ್ ಹೇಳೋದಕ್ಕೆ ಹೋಗಿದ್ದನ್ನ ನಾನ್ ಕ್ಷಮಿಸಲ್ಲ. ಅಲ್ಲ ಸಾಹೇಬ್ರೆ, ನೀನು ನನ್ನ ಮನಸ್ಥಿತಿ ಬಗ್ಗೆ ಒಂದ್ ಸ್ವಲ್ಪ ಕೂಡ ಕಾಳಜಿ ಇಲ್ವಾ? ನಿಮ್ಗೆ ನಿಮ್ ಸಮಸ್ಯೆಗಳೇ ದೊಡ್ಡದಾ? ಆನೆ ಭಾರ ಆನೆಗ್ ದೊಡ್ಡದು. ನನಗೂ ನಮ್ಮಿಬ್ರು ಮದ್ವೆ ಸಂಬಂಧನ ಮುಚ್ಚಿಟ್ಟಿರೋದು ಆನೆ ಅಷ್ಟೇ ಭಾರ ಸಾಹೇಬ್ರೆ. ಅದನ್ನು ಹೊರೋದಕ್ಕೆ ನನ್ ಕೈಯಿಂದ ಆಗ್ತಿಲ್ಲ ಸಾಹೇಬ್ರೆ. ಅತ್ತೆ ನನ್ನನ್ನ ಪ್ರೀತಿಯಿಂದ ಮಾತಾಡಿಸಿದಾಗ ಪ್ರತಿದಿನ ಅವ್ರಿಗೆ ಮೋಸ ಮಾಡ್ತಾ ಇದ್ದೀನಿ ಅನ್ನೋ ಪಾಪ ಪ್ರಜ್ಞೆ ನನ್ನ ಕಾಡ್ತಿದೆ. ಇವತ್ತು ಕೋರ್ಟ್ ಮುಂದೆ ನಿಮ್ ಇಡೀ ಮನೆಯವರು ನಮ್ಮಿಬ್ರು ಮದ್ವೆ ವಿಷಯನ ನಮ್ಮಮ್ಮಂಗ್ ಯಾಕೆ ಹೇಳಿಲ್ಲ ಅಂತ ಇಡೀ ಮನೆಯವ್ರು ಕೇಳಿದಾಗ ನಿಜಕ್ಕೂ ನನ್ ಮನ್ಸಲ್ಲಿರೋ ನೋವೆಲ್ಲ ಹೇಳ್ತಾ ಹೋದೆ. ನಾನು ಹೇಳ್ತಾ ಹೋದಾಗೆ ನನ್ ಕಣ್ಣೀರಿಗೆ ಅತ್ತೆ, ಅಜ್ಜಿ, ದೊಡ್ಡ ಸಾಹೇಬ್ರು ಎಲ್ರೂ ಮರ್ಗೋದನ್ನ ನಾನ್ ಗಮನಿಸ್ದೆ. ಪಾಪ ಅತ್ತೆ ಅಂತೂ ಅನ್ಯಾಯವಾಗಿ ನನ್ ಸೊಸೆ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸ್ಬಿಟ್ನಲ್ಲ ಅಂತ ಆ ಗಿಲ್ಟ್ ಅಲ್ಲಿ ಒದ್ದಾಡ್ತಾ ಇದ್ರು ಸಾಹೇಬ್ರೆ. ಕ್ಷಣ ನನ್ ತುಂಬಾ ಗಿಲ್ಟ್ ಆಗ್ಬಿಡ್ತು. ನಾನ್ ನಿಜಕ್ಕೂ ನಿಮ್ ಮನೆ ಸೊಸೆನೇ ಅಲ್ಲ ಅಂತ ಕೂಗಿ ಕೂಗಿ ಹೇಳ್ಬೇಕು ಅನಿಸ್ತು. ಅದಕ್ಕೆ ಸಾಹೇಬ್ರೆ ಈ ಮದ್ವೆನು ಒಪ್ಪಂದಿತ್ತು ಅಂತ ಹೇಳಕ್ ಹೋದೆ. ಹೇಳಿದ್ರೆ ನನ್ ಮನ್ಸು ಕೂಡ ನಿರಾಳ ಆಗ್ತಿತ್ತು. ನೀನ್ ಇಷ್ಟು ಸ್ವಾರ್ಥಿ ಯಾವಾಗಿಂದ ಆದೆ ಭೂಮಿ? ನೀನ್ ಒಬ್ಳು ಮನ್ಸಿಗೆ ನಿರಾಳ ಆಗ್ಲಿ ಅಂತ ನೀನ್ ಆ ಸತ್ಯ ಹೇಳಿದಿದ್ರೆ ನಮ್ಮನೇಲಿ ಅದೆಷ್ಟು ಮನ್ಸುಗಳು ಒಡೆದೋಗ್ತಿತ್ತು. ಒಂಚೂರು ಯೋಚನೆ ಮಾಡಿದ್ಯಾ ನೀನು? ಎಲ್ರಿಗೂ ಅಷ್ಟು ಸುಲಭವಾಗಿ ನಮ್ಮ ಮದುವೆ ವಿಚಾರನ ಹೇಳೋ ಹಾಗಿದ್ದಿದ್ರೆ ಫಸ್ಟ್ ಆಫ್ ಆಲ್ ನಾವ್ ಈ ಕಾಂಟ್ರಾಕ್ಟ್ ಮದುವೆ ಆಗೋ ಸಂದರ್ಭನೇ ಬರ್ತಿರ್ಲಿಲ್ಲ. ಅದು ಬಂದಿದೆ ಅಂದ್ರೆ ನನ್ನ ಅನಿವಾರ್ಯತೆ. ನಿಮ್ಮ ತಾಯಿಗೆ ನಮ್ಮ ಒಪ್ಪಂದದ ಮದುವೆ ಬಗ್ಗೆ ಗೊತ್ತಾದ್ರೆ ಏನಾರು ಆಗ್ಬಿಡುತ್ತೆ ಅನ್ನೋ ಟೆನ್ಷನ್ ನಿನಗೆ ಎಷ್ಟಿದ್ಯೋ, ಈ ವಿಚಾರ ನಮ್ಮನೆಯವ್ರಿಗೆ ಗೊತ್ತಾದ್ರೆ ಅದನ್ನ ಅವ್ರು ಹೇಗ್ ತಗೊಂತಾರೆ ಅನ್ನೋ ಟೆನ್ಷನ್ ನನಗಿದೆ. ಸಾಹಿತ್ಯ ನೆನಪನ್ನ ನಾನು ಜೋಪಾನವಾಗಿ ಇಟ್ಕೋಬೇಕು ಅಂದ್ರೆ ನಮ್ಮ ಮದುವೆ ಸತ್ಯನ ನಾನು ಮುಚ್ಚಿಟ್ಟು ಬದುಕಲೇಬೇಕು. ಇದೆಲ್ಲ ಗೊತ್ತಿದ್ದು ನಿನ್ನ ಸತ್ಯ ಹರಿಶ್ಚಂದ್ರನ್ ಬ್ಲಡ್ ಗ್ರೂಪ್ ಅನ್ನೋ ಹತ್ರ ಆಡ್ಬೇಡ. ಇದನ್ನ ನಾನು ವಾರ್ನ್ ಮಾಡಿ ಹೇಳ್ತಾ ಇದ್ದೀನಿ. ಅಪ್ಪ ಕೃಷ್ಣ, ಎಲ್ರೂ ಅವ್ರವ್ರ ಜಾಗದಲ್ಲಿ ಸರಿಯಾಗೇ ಇದೀವಿ. ಪಾಪ ನಮ್ ಭಾಗ್ಯಮ್ಮ ಕೃಷ್ಣ ನೀನು ಹೋಗಿತ್ತು ಜೈಲಲ್ಲೇ ನನಗೆ ಗೊತ್ತು. ಆದ್ರೆ ನಿನ್ ದೇವ್ರಪ್ಪ, ನಾವೆಲ್ಲ ಸಾಮಾನ್ಯ ಮನುಷ್ಯರು ಅಲ್ಲ. ಇಂಥ ನೋವನ್ನ ನಾವ್ ಹೇಗ್ ತಾನೇ ತಡ್ಕೊಳಕ್ಕಾಗತ್ತೆ ಹೇಳು? ಅಪ್ಪ, ಈ ನೋವಿಂದ ಹೊರ ಬರೋ ಶಕ್ತಿನ ನೀನೇ ನನಗೆ ಕೊಡ್ಬೇಕು. ಅಮ್ಮ, ಅಡ್ಗೆ ರೆಡಿ ಇದೆ. ಪಾಪ ನಮ್ ಭೂಮಿ, ಅವಳಿಗೆ ಎಷ್ಟೇ ಸುಸ್ತಾಗಿದ್ರು ಮನೆಗ್ ಬಂದ ತಕ್ಷಣ ಅತ್ತೆ ಏನ್ ಅಡ್ಗೆ ಮಾಡ್ಲಿ ಅಂತ ಕಿಚನ್ಗೆ ಓಡೋಡ್ ಬರ್ತಾ ಇದ್ಲು. ಆದ್ರೆ ಇವತ್ತು ನನ್ನ ಹತ್ರನೇ ಸುಳ್ದಿಲ್ಲ ಅವಳು. ಇದ್ರಿಂದನೇ ಗೊತ್ತಾಗ್ತಿದೆ ನಾವ್ ಆಡಿದ ಮಾತಿಂದ ಅವಳ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ. ಪಾಪ, ಮೊದ್ಲೇ ಅವಳು ಅವಳ ತಾಯಿ ವಿಷಯದಲ್ಲಿ ನೊಂದ್ಕೊಂಡಿದ್ದಾಳೆ. ಅದ್ರ ಮೇಲೆ ಅವಳ ಮದ್ವೆ ಬಗ್ಗೆ ನಾವು ಸಂಶಯ ಪಟ್ಟು ಇನ್ನಷ್ಟು ತೋರಿಸ್ತಾ ಇದ್ದೀವಿ. ಹೌದಮ್ಮ, ಅವಳ ಮದ್ವೆ ಟೈಮಲ್ಲಿ ಎಷ್ಟು ಕಷ್ಟ ಪಟ್ಟಿದ್ಲು ಏನೋ. ತಂದೆನ ಕಳ್ಕೊಂಡಿದ್ಲು, ತಾಯಿ ಅರೆಸ್ಟ್ ಆಗಿ ಜೈಲಲ್ಲಿದ್ರು. ನಾವು ಅವಳನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು. ಏನಾಗಿದೆ ಎಲ್ರಿಗೂ? ಫಸ್ಟ್ ಆಫ್ ಆಲ್ ಅವಳ ಮದ್ವೆ ವಿಷಯನೇ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದಾಳೆ. ಈಗೇನೋ ಅವಳು ದೊಡ್ಡ ತ್ಯಾಗ ಮಾಡಿರೋ ತರ ಎಲ್ರು ಅವಳನ್ನ ವಹಿಸ್ಕೊಂಡ್ ಮಾತಾಡ್ತಿದಿರಲ್ಲ. ಅಪ್ಪು, ಎಲ್ಲಾ ಟೈಮು ಒಂದೇ ತರ ಮಾತಾಡ್ಬೇಡ, ಚೆನ್ನಾಗಿರೋದಿಲ್ಲ.
ಬಾಬಾ, ಒಂದ್ ವಿಷಯ ನಾನ್ ಗಮನಿಸ್ದೆ. ಕೋರ್ಟ್ ಹೊರಗಡೆ ನಾವೆಲ್ಲರೂ ಮಾತಾಡ್ತಿರೋವಾಗ ಭೂಮಿ ಹೇಳಿದ ಮಾತನ್ನ ಕೇಳಿ ನಾವೆಲ್ಲರೂ ಅವ್ರ ಮದ್ವೆ ವಿಷಯದಲ್ಲಿ ಕನ್ವಿನ್ಸ್ ಆದ್ವಿ. ಆಮೇಲೆ ನಮ್ಮ ಮಂಜು ಒಂದ್ ಕ್ವಶನ್ ರೇಸ್ ಮಾಡಿದ್ಲಲ್ಲ, ಆಗ ಭೂಮಿ ಏನೇನೋ ಹೇಳಿ ಕೊನೆಗೆ ಹೌದು ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ನನ್ನ ಮತ್ತೆ ಸಾಹೇಬ್ರ ಮದುವೆ ಅಂದ್ಲು. ಅಷ್ಟಕ್ಕಾಗ್ಲೇ ಅಜಿತ್ ಆ ಮಾತನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ನಮ್ಮನ್ನೆಲ್ಲ ಬೇರೆ ಕಡೆ ಒಂಥರ ಡೈವರ್ಟ್ ಮಾಡ್ದಂಗ ಅನಿಸ್ಲಿಲ್ವಾ? ಅಜಿತ್ ಆ ಕ್ಷಣದಲ್ಲಿ ಹಾಗ್ ಮಾಡಿದ್ ನೋಡಿದ್ರೆ ನಮ್ಗೆಲ್ಲ ಯಾವ್ದೋ ವಿಷಯ ಗೊತ್ತಾಗ್ಬಾರ್ದು, ಮುಚ್ಚಿಡ್ಬೇಕು ಅಂತಾನೆ ಅವ್ನ್ ಹಾಗ್ ಮಾಡ್ದ ಅಂತ ಅನ್ನಿಸ್ತಿಲ್ಲ. ಹಾಗಾದ್ರೆ ಅಂಥ ವಿಷಯ ಏನಿರಬಹುದು? ಆ ವಿಷಯದಲ್ಲಿ ಅಷ್ಟೊಂದು ಕ್ಯೂರಿಯಾಸಿಟಿ ಬೇಡ. ಆ ಹುಡುಗಿ ಬಗ್ಗೆ ನನ್ಗೆ ಗೊತ್ತಿಲ್ಲ, ಆದ್ರೆ ಮದ್ವೆ ವಿಷಯದಲ್ಲಿ ನನ್ನ ಮಗ ಸುಳ್ಳು ಹೇಳಲ್ಲ ಅಂತ ನಾನು ನಂಬಿದಿರಿ. ಹೌದು ರೀ, ನನಗೂ ಹಾಗೆ ಅನ್ಸುತ್ತೆ. ಬಾಕಿ ಟೈಮಲ್ಲಿ ನಮಗ್ ಬರೋ ಡೌಟ್ಗೆಲ್ಲ ತಲೆ ಕೂಡ ಏನೂ ಇರಲ್ಲ. ಈಗ ಬೆಂಕಿ ಹತ್ತಿದೆ, ಆರ್ಸೋದಕ್ ಮಾತ್ರ ಗಮನ ಕೊಡೋಣ. ಅಕ್ಕ, ಇಲ್ಲಿ ನಾವುಗಳು ಕೂತು ಮಾತಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ. ನೀನ್ ಹೋಗಿ ಅವಳ ಹತ್ರ ಮಾತಾಡಿ ಸ್ವಲ್ಪ ಸಮಾಧಾನ ಮಾಡು. ಆಗ್ಲಿಂದ ಅದ್ಗೆ ಕಣ್ಣಲ್ಲಿ ನೀರ್ ತುಂಬ್ಕೊಂಡು ಕೂತಿದ್ದಾರೆ. ಅವ್ರನ್ನ ಸಮಾಧಾನ ಮಾಡೋಣ ಅಂತ ಹೋದ್ರೆ ಅದು ಯಾಕೋ ಧೈರ್ಯ ಬರ್ಲಿಲ್ಲ. ಅವ್ರನ್ನ ಹೇಗಾದ್ರೂ ಮಾಡಿ ಚಿಯರ್ ಅಪ್ ಮಾಡ್ಬೇಕು. ಅದಕ್ಕೆ ಮುಖ ಸಪ್ಪಗಿದ್ರೆ ಇಡೀ ಮನೆನೇ ಡಲ್ ಆಗಿರತ್ತೆ ಅಲ್ವಾ? ನಚ್ಚಿ ಒಂದ್ ಕೆಲಸ ಮಾಡು, ಸತ್ಯನ್ ಫೋನ್ ಮಾಡಿ ಇಮಿಡಿಯೇಟ್ ಬರೋದಕ್ಕೆ ಹೇಳು. ಅಷ್ಟರಲ್ಲಿ ನಾನೇನಾದ್ರೂ ಪ್ಲಾನ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.